ಒಂದು ನಾಗರಿಕತೆಯ ಅಡಿಪಾಯವಿಲ್ಲದ ರಾಷ್ಟ್ರಕ್ಕೆ ಏನಿರುತ್ತೆ ಬೆಲೆ? ಇದು ಕೇವಲ ಒಂದು ಪ್ರಶ್ನೆಯಲ್ಲ, ಇದು ಜಗತ್ತಿನ ರಾಜಕೀಯ ಮತ್ತು ಧಾರ್ಮಿಕ ಅನ್ಯಾಯದ ಮೂಲಕ ಕೈಹಾಕುವ ಒಂದು ಪ್ರಬಲ ವಾದ. ಅಮೆರಿಕ, ಯುನೈಟೆಡ್ ಕಿಂಗ್ಡಮ್ ಮುಂತಾದವು ತಮ್ಮನ್ನು ತಾವು ಜಾತ್ಯತೀತ ರಾಷ್ಟ್ರಗಳು ಅಂತ ಹೇಳಿಕೊಳ್ಳುತ್ತವೆ. ಇದರ ಜೊತೆಗೆ ತಮ್ಮ ರಾಷ್ಟ್ರಗಳ ಕ್ರೈಸ್ತ ಅಸ್ಮಿತೆಯನ್ನು ಪ್ರದರ್ಶಿಸುತ್ತವೆ. ಅವರೆಲ್ಲ ತಮ್ಮ ಧರ್ಮದ ಅಸ್ಮಿತೆಯನ್ನು ಉಳಿಸಿಕೊಂಡು ಜಾತ್ಯತೀತತೆಯನ್ನು ಪ್ರತಿಪಾದಿಸುವಾಗ ನಮ್ಮ ಭಾರತದಲ್ಲಿ ಇದು ಯಾಕೆ ಆಗುತ್ತಿಲ್ಲ? ಇಲ್ಲಿ ಜಾತ್ಯತೀತ ಎನಿಸಿಕೊಳ್ಳಬೇಕಾದರೆ ಈ ದೇಶದ ಹಿಂದೂ ರಾಷ್ಟ್ರದ ಅಸ್ಮಿತೆಯನ್ನು, ಈ ದೇಶದ ಮೂಲಭೂತ ನಾಗರಿಕತೆಯ ಆಧಾರವನ್ನು ನೀವು ನಿರಾಕರಿಸಬೇಕು ಅನ್ನೋ ಮನಸ್ಥಿತಿ. ಇದು ಎಂತಹ ವಿಪರ್ಯಾಸ! ಇದು ಎಂತಹ ಬೌದ್ಧಿಕ ದಬ್ಬಾಳಿಕೆ! ಅಮೆರಿಕ ಸಂಯುಕ್ತ ಸಂಸ್ಥಾನ ಅದು ಯಾವಾಗಲೂ ಜಾತ್ಯತೀತತೆಯನ್ನು ಪ್ರತಿಪಾದಿಸುತ್ತದೆ. ಆದರೆ ಅದೇ ಅಮೆರಿಕ ತನ್ನನ್ನ ಬಹಿರಂಗವಾಗಿ ಕ್ರೈಸ್ತ ರಾಷ್ಟ್ರ ಎಂದು ಘೋಷಿಸಿಕೊಳ್ಳುತ್ತೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಗಲಿ, ಉಪಾಧ್ಯಕ್ಷ JD ವ್ಯಾನ್ಸ್ ಆಗಲಿ, ಅವರಂತಹ ಯಾವುದೇ ನಾಯಕರಾಗಲಿ ತಮ್ಮ ರಾಜಕೀಯ ಭಾಷಣಗಳಲ್ಲಿ ಆ ಕ್ರೈಸ್ತ ಅಸ್ಮಿತೆಯನ್ನು ಗಟ್ಟಿ ಧ್ವನಿಯಲ್ಲಿ ಹೇಳಿಕೊಳ್ಳುತ್ತಾರೆ ಮತ್ತು ಅದಕ್ಕಾಗಿ ಹೋರಾಡುತ್ತಾರೆ. You won't have to do it anymore. 4 more years, you know what? It'll be fixed, it'll be fine. You won't have to vote anymore, my beautiful Christians. I love you Christians, I'm a Christian. ಅಮೆರಿಕದ ಈ ನೀತಿಗೆ ಇತ್ತೀಚಿನ ಅತ್ಯುತ್ತಮ ಉದಾಹರಣೆ ಅಂದ್ರೆ ಉಪಾಧ್ಯಕ್ಷ JD ವ್ಯಾನ್ಸ್ ರವರ ಕಥೆ. ವ್ಯಾನ್ಸ್ ರವರು ತಮ್ಮ ಹಿಂದೂ ಪತ್ನಿ ಉಷಾ JD ವ್ಯಾನ್ಸ್ ಅವರನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸುವ ಆಸೆಯನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸುತ್ತಾರೆ. ಇದು ಕೇವಲ ವೈಯಕ್ತಿಕ ಬಯಕೆಯಲ್ಲ, ಇದು ರಾಜಕೀಯ ಹೇಳಿಕೆ. ತಮ್ಮ ಕ್ರೈಸ್ತ ಮತದಾರರನ್ನು ಮೆಚ್ಚಿಸಲು ಅವರು ತಮ್ಮ ಹೆಂಡತಿಯ ಸನಾತನ ನಾಗರಿಕತೆಯ ಮೂಲವನ್ನೇ ತ್ಯಜಿಸಬೇಕೆಂದು ಬಯಸುತ್ತಾರೆ. ಇದೇ ವೇಳೆ ಅವರು ಹಿಂದೂ ಧರ್ಮವನ್ನು ಗೌರವಿಸುವ ಮಾತನ್ನೂ ಆಡುತ್ತಾರೆ. ಅಂದರೆ ಇವರಿಗೆ ಕ್ರೈಸ್ತ ಅಸ್ಮಿತೆ ಮೊದಲು, ಆನಂತರದ್ದು ಜಾತ್ಯತೀತತೆ. Do I hope eventually that she is somehow moved by the same thing that I was moved in by church? Yeah, I honestly do wish that, because I believe in the Christian gospel and I hope eventually my wife comes to see it the same way. ಅಮೆರಿಕದಂತೆ ಯುರೋಪ್ನ ಪ್ರಬಲ ರಾಷ್ಟ್ರಗಳ ಸ್ಥಿತಿಯನ್ನು ಗಮನಿಸಿ. ಉದಾಹರಣೆಗೆ ಯುನೈಟೆಡ್ ಕಿಂಗ್ಡಮ್, UK ಒಂದು ಸಂವಿಧಾನಾತ್ಮಕ ರಾಜಪ್ರಭುತ್ವ ಮತ್ತು ಬಹುತೇಕ ಜಾತ್ಯತೀತ ರಾಷ್ಟ್ರವೆಂದು ಹೇಳಿಕೊಳ್ಳುತ್ತೆ. ಆದರೆ ಆ ದೇಶದ ದೊರೆ ಅವರ ಸಂವಿಧಾನಾತ್ಮಕ ಮುಖ್ಯಸ್ಥ, ಚರ್ಚ್ ಆಫ್ ಇಂಗ್ಲೆಂಡ್ನ ಮುಖ್ಯಸ್ಥರೂ ಹೌದು. ಅವರ ಆಡಳಿತ ಯಂತ್ರ ಇಂದಿಗೂ ಪ್ರೊಟೆಸ್ಟೆಂಟ್ ಕ್ರೈಸ್ತ ಧರ್ಮವನ್ನು ಬೆಂಬಲಿಸುತ್ತದೆ. ಅಷ್ಟೇ ಯಾಕೆ, ಆ ಧರ್ಮದ ಆಧಾರದ ಮೇಲೆಯೇ ಅಲ್ಲಿನ ಹಲವು ಸಾರ್ವಜನಿಕ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತವೆ. ಅಲ್ಲಿ ಕ್ರೈಸ್ತ ಧರ್ಮದ ಪಾತ್ರವನ್ನು ಯಾರೊಬ್ಬರೂ ಪ್ರಶ್ನಿಸುವುದಿಲ್ಲ. ಅಲ್ಲಿ ಜಾತ್ಯತೀತ ಎನಿಸಿಕೊಳ್ಳಲು ಯಾರೂ ತಮ್ಮ ಕ್ರೈಸ್ತ ನಾಗರಿಕತೆಯ ಅಸ್ಮಿತೆಯನ್ನು ತ್ಯಜಿಸಬೇಕಿಲ್ಲ. ಇನ್ನೊಂದು ಪ್ರಬಲ ಉದಾಹರಣೆ ಟರ್ಕಿ ಅಧ್ಯಕ್ಷ ಮುಸ್ತಫಾ ಕೆಮಾಲ್ ಅಟಾಟರ್ಕ್ ಅವರು ಇತ್ತೀಚೆಗೆ ನಮ್ಮದು ಜಾತ್ಯತೀತ ರಾಷ್ಟ್ರ ಎಂದು ಘೋಷಿಸಿದ್ರು. ಆದರೆ ಇಂದು ಅಲ್ಲಿನ ರಾಜಕೀಯ ಮತ್ತು ಸಮಾಜದ ಪ್ರಬಲ ಶಕ್ತಿಗಳು ತಮ್ಮ ಇಸ್ಲಾಮಿಕ್ ಅಸ್ಮಿತೆಯನ್ನು ಕಾಪಾಡಿಕೊಂಡೇ ಬರ್ತಿವೆ. ಅಲ್ಲಿನ ನಾಯಕರು ತಮ್ಮ ಜಾತ್ಯತೀತೆಯ ವ್ಯಾಪ್ತಿಯನ್ನು ಇಸ್ಲಾಮಿಕ್ ಮೌಲ್ಯಗಳ ಪರವಾಗಿ ನಿರಂತರವಾಗಿ ಪುನರ್ ವ್ಯಾಖ್ಯಾನಿಸುತ್ತಿದ್ದಾರೆ. ಅಲ್ಲಿ ಜಾತ್ಯತೀತತೆಯ ಹೆಸರಿನಲ್ಲಿ ನಮ್ಮ ನಾಗರಿಕತೆಯ ಬೇರುಗಳನ್ನು ಅವರು ಕತ್ತರಿಸಿಕೊಳ್ಳುತ್ತಿಲ್ಲ. ಇದೆಲ್ಲದರ ಅರ್ಥ ಇಷ್ಟೇ: ಇಡೀ ಜಗತ್ತಿನಲ್ಲಿ ತಮ್ಮ ಆಡಳಿತ ಮುಖವಾಡ ಏನೇ ಇರಲಿ, ಪ್ರಬಲ ದೇಶಗಳು ತಮ್ಮ ಮೂಲಭೂತ ನಾಗರಿಕತೆಯ ಅಸ್ಮಿತೆಯನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ. ಆದರೆ ನಾವು ಭಾರತೀಯರು ಮಾತ್ರವೇ ಒಂದು ವಿಚಿತ್ರ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದೇವೆ. ಅಮೆರಿಕ ಮತ್ತು UKಗಳು ತಮ್ಮ ಕ್ರೈಸ್ತ ಅಸ್ಮಿತೆಯನ್ನು, ಟರ್ಕಿ ತನ್ನ ಇಸ್ಲಾಮಿಕ್ ಅಸ್ಮಿತೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ. ಹೀಗಿರುವಾಗ ಜಗತ್ತಿನ ಅತಿ ಪ್ರಾಚೀನ ಮತ್ತು ಸಹಿಷ್ಣು ಸನಾತನ ನಾಗರಿಕತೆಯನ್ನು ಹೊಂದಿರುವ ನಾವು ಅದನ್ನು ರಾಜಕೀಯದಲ್ಲಿ ಹೆಮ್ಮೆಯಿಂದ ಹೇಳಿಕೊಂಡರೆ ಜಾತ್ಯತೀತ ವಿರೋಧಿಗಳು ಎಂದು ಕರೆಯಲ್ಪಡುತ್ತೇವೆ. ಇದೆಂಥ ವಿಚಿತ್ರ ನೋಡಿ. ನಮ್ಮ ಜಾತ್ಯತೀತತೆ ಎಂದರೆ ನಮ್ಮ ನಾಗರಿಕತೆಯ ಆಧಾರವಾದ ಹಿಂದೂ ಧರ್ಮವನ್ನು ನಿರಾಕರಿಸುವುದು ಎಂಬಂತಹ ವಿಕೃತ ಸಿದ್ಧಾಂತವನ್ನು ನಮ್ಮ ಮೇಲೆ ಹೇರಲಾಗಿದೆ. ನಮ್ಮ ಜಾತ್ಯತೀತತೆ ಈ ದೇಶದ ಹಿಂದೂಗಳ ಸಹಿಷ್ಣುತೆಯ ಒಂದು ಉಡುಗೊರೆ.
ಇದು ಕಮ್ಯುನಿಸ್ಟ್ ಅಥವಾ ಪಾಶ್ಚಾತ್ಯ ಸಿದ್ಧಾಂತದ ಆಮದಿನ ಫಲವಲ್ಲ. ನಾವು ಹಿಂದೂ ರಾಷ್ಟ್ರ ಎಂದು ಹೇಳಿದ ತಕ್ಷಣ ನಮ್ಮ ಜಾತ್ಯತೀತತೆಗೆ ಅಪಾಯ ಎದುರಾಯಿತು ಎಂದು ಗಂಟಲು ಹರಿದುಕೊಳ್ಳುವವರು ಅಮೆರಿಕಾದಲ್ಲಿ ವ್ಯಾನ್ಸ್ ಅವರಂತಹ ನಾಯಕರು ತಮ್ಮ ಕ್ರೈಸ್ತೀಯತೆಯನ್ನು ಘೋಷಿಸಿದಾಗ ಮೌನವಾಗಿರುತ್ತಾರೆ. ಅವರ ಮೌನ ಏನು ಹೇಳುತ್ತೆ? ಭಾರತವು ಸಾವಿರಾರು ವರ್ಷಗಳ ಸನಾತನ ನಾಗರಿಕತೆಯ ಆಧಾರದ ಮೇಲೆ ನಿಂತಿದೆ. ನಮ್ಮ ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತು ಸಹಿಷ್ಣುತೆಯ ಮೌಲ್ಯಗಳು ಹಿಂದೂ ಪರಂಪರೆಯ ಕೊಡುಗೆ. ಈ ನಾಗರಿಕತೆಯನ್ನು ಹೊರಗಿಟ್ಟು ಭಾರತವನ್ನು ಕೇವಲ ಈ ನೆಲದ ಒಂದು ತುಂಡು ಎಂದು ನೋಡಲು ಸಾಧ್ಯವೇ? ನಾಗರಿಕತೆ ಇಲ್ಲದ ರಾಷ್ಟ್ರ ಕೇವಲ ಆಡಳಿತಾತ್ಮಕ ಘಟಕವಷ್ಟೇ ಹೊರತು ಅದಕ್ಕೆ ಆತ್ಮ ಅಥವಾ ಅಸ್ಮಿತೆ ಇರುವುದಿಲ್ಲ. ಅಮೆರಿಕ, ಯುಕೆ ಮುಂತಾದವು ತನ್ನ ಕ್ರೈಸ್ತ ನಾಗರಿಕತೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುವಾಗ ಭಾರತ ತನ್ನ ಹಿಂದೂ ನಾಗರಿಕತೆಯ ಅಸ್ತಿತ್ವವನ್ನು ಏಕೆ ನಿರಾಕರಿಸಬೇಕು? ಯಾವುದೇ ರಾಷ್ಟ್ರವು ತನ್ನ ನಾಗರಿಕತೆಯ ಆತ್ಮವನ್ನು ಕಂಡುಕೊಂಡಾಗ ಮಾತ್ರ ಅದು ಬಲಿಷ್ಠ ಮತ್ತು ಗೌರವಾನ್ವಿತ ರಾಷ್ಟ್ರವಾಗಲು ಸಾಧ್ಯ ಎಂಬುದನ್ನು ನಾವೆಲ್ಲರೂ ಮನಗಾಣಬೇಕು.